ಅಕ್ಕಿ ಮತ್ತು ನಾವು ಕೊಡ್ತೀವಿ 5 ಕೆಜಿ 10 ಕೆಜಿ ಅಂತಾರಲ್ಲ, ಅದು ಕೊಡೋದ್ರ ಬದಲು ಎಲ್ಲ ಕೆರೆ ಕಟ್ಟೆಗಳನ್ನ ತುಂಬಿಸಿ ನಮ್ಮ ರೈತರು ದೇಶಕ್ಕೇ ಅನ್ನ ಕೊಡ್ತಾರೆ. ರಾಜ್ಯಕ್ಕೆ ಅಲ್ಲೋಲ ಕಲ್ಲೋಲ ಹಾಕುಂತಿದೆ. ಅವ್ರನ್ನ ಇವ್ರಿಗೆ ಎಳೆಯೋದು, ಇವ್ರ ಮೇಲೆ ಅವ್ರಿಗೆ ಬೈಯೋದು, ಅವ್ರಿಗೆ ಇವ್ರಿಗೆ ಬೈಯೋದು. ಇದು ಈ ಥರ ಆಗಿರೋದ್ರಿಂದ ಏನು ರಾಜಕೀಯ ಮಾತಾಡ್ತೀರಾ? ಬಿಟ್ಟು ಬಗ್ಗೆ ಕೊಟ್ಟು ರೈತರನ್ನ ಹಾಳು ಮಾಡ್ತಾ ಇದ್ದೀರಾ. ಬೀಡಿಸೋದು ಕೂತ್ಕೊಳ್ಳೋದು, ಅಲ್ಲಿ ಇದು ಮಾಡೋದು ಆ ಕೆಲಸ ಆಗ್ತಿದೆ. ಮಾಡಿ ಸರ್ಕಾರ ನೀವು ಸವಲತ್ತುಗಳನ್ನ ಅದಕ್ಕೆ ಕೊಡಿ, ರೈತರಿಗೆ ಪ್ರಾಮುಖ್ಯತೆ ಕೊಡಿ. ಯಾರೇನು ಕೇಳಿರಲ್ಲ ಇವ್ರು ಕೊಡಿ ಅಂತ, ಏನು ಯಾರೇನು ಕೇಳಿರಲ್ಲ ಇವರಿಗೆ. ನೀವು ಪುಕ್ಕಸಡೆ ಕೊಡಿ, ಹಾಗೆ ಕೊಡಿ, ಪುಕ್ಕಟೆ ಕೊಟ್ಟು ಓಡಾಡಿ ಅಂತ. 2,000 ರೂಪಾಯಿ ಎಲ್ಲರಿಗೂ ಸೇರ್ತಾ ಇಲ್ಲ, ಬರ್ತಾ ಇಲ್ಲ ಅದು. ಸರ್, ನೀರಿನ ದರ ಏರಿಕೆ ಮಾಡೋ ಸಿದ್ಧತೆ ನಡೀತಾ ಇದೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ? ನೀರಿನ ಬಗ್ಗೆ ದರ ಅಂತಂದರೆ, ಇವತ್ತಿನ ಕಾಲದಲ್ಲಿ ಬೆಂಗಳೂರು ಸಿಟಿಗೆ ಕಾವೇರಿಯಿಂದ ಬರುವಂಥ ನೀರು 100 ಕಿಲೋಮೀಟ್ರಿಂದ ಬರಬೇಕು. 12 ವರ್ಷ ಇತ್ತು, ಇದು ಜಾಸ್ತಿ ಮಾಡಿ ಈಗ 12 ವರ್ಷ ಆಗಿದೆ. ಏಕೆಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನೀರಿನ ಸಮಸ್ಯೆ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ. ಇವತ್ತು ಅವರು ಮಾಡ್ತಾ ಇರೋದು ಒಂದು ವಿಧದಲ್ಲಿ ಒಳ್ಳೆಯದು ಅನಿಸುತ್ತೆ. ಯಾಕೆಂದರೆ 100 ಕಿಲೋಮೀಟ್ರಿಂದ ಬರ್ತಾಯಿದೆ, ಖರ್ಚುಗಳು ಜಾಸ್ತಿ ಬರ್ತಾಯಿದೆ. ಮತ್ತು 5ನೇ ಹಂತದಿಂದ ಬೇರೆ ಅದು 110 ಹಳ್ಳಿಗಳಿಗೆ ಕೊಟ್ಟಿದ್ದಾರೆ. ನೀರಿನ ರೇಟು ಆಲೆ 12 ವರ್ಷ ಆಯಿತು, ಎಲ್ಲ ರೇಟುಗಳು ಜಾಸ್ತಿ ಆಗಿದೆ. ಅದರೊಳಗೆ ನೀರಿನ ರೇಟ್ ಜಾಸ್ತಿ ಮಾಡೋದು ಅದರೊಳಗೇನು ಸಮಸ್ಯೆ ಇಲ್ಲ ಅನಿಸುತ್ತೆ ನನಗೆ, ವೈಯಕ್ತಿಕವಾಗಿ ಹೇಳೋದು. ನನ್ನ ಸ್ವಂತ ಅಭಿಪ್ರಾಯ. ಮಾಡಬೇಕಾದ್ದೇ ಕರ್ತವ್ಯ ಅದು. ಸರ್, ಇವಾಗ ಪ್ರತಿನಿತ್ಯ ನಾವು ಬೆಳಗ್ಗೆ ಎದ್ರೆ ಒಂದಲ್ಲ ಒಂದು ದರ ಏರಿಕೆ ಆಗ್ತಾನೆ ಇದೆ. ಸೊ ಇದು ಜನಗಳಿಗೆ ಎಷ್ಟು ಮಟ್ಟಿಗೆ ಹೊರೆ ಆಗ್ತಾ ಇದೆ ಅಂತ ಅನ್ಸುತ್ತೆ ನಿಮಗೆ? ಮೇಡಮ್, ಈ ಕಾಂಗ್ರೆಸ್ ಸರ್ಕಾರ ಈ ಈ ಪುಕ್ಕಟೆ ಕೊಡ್ತಾ ಇದ್ದಾರಲ್ಲ ಗ್ಯಾರಂಟಿಗಳು, ಅದನ್ನು ನಿಲ್ಲಿಸಿದ್ರೆ ಒಳ್ಳೆಯದು. ಏಕೆಂತಂದರೆ ಇವತ್ತು ಬಸ್ಸಿನಿಂದ ಹಿಡಿದು ನೀವು ಪ್ರತಿಯೊಂದು ಲೆಕ್ಕ ಹಾಕ್ಕೊಂಡಾಗ ಸಮಸ್ಯೆ ಜಾಸ್ತಿ ಇದೆ. ಯಾರೇನು ಕೇಳಿರಲ್ಲ ಇವ್ರು ಕೊಡಿ ಅಂತೇನು ಯಾರೇನು ಕೇಳಿರಲ್ಲ ಇವರಿಗೆ. ನೀವು ಪುಕ್ಕಸಡೆ ಕೊಡಿ, ಹಾಗೆ ಕೊಡಿ, ಪುಕ್ಕಟೆ ಕೊಟ್ಟು ಓಡಾಡಿ ಅಂತ. ಇವತ್ತು ನೋಡಿ, ಯಾವ ಬಸ್ಗಳಲ್ಲಿ ನೋಡಿ ತುಂಬ ತುಳುಕಾಡುತ್ತೆ, ಗಲಾಟೆಗಳಾಗ್ತದೆ. ಅದು ಕಂಟ್ರೋಲ್ ಮಾಡೋಕ್ಕಾಗ್ತಾನೇ ಇಲ್ಲ. ಪ್ರತಿಯೊಂದು ಜಾಗದಲ್ಲೂ ಕೂಡ ಅದೇ ಆಗಿದೆ. ಮತ್ತು 2,000 ರೂಪಾಯಿ ಎಲ್ಲರಿಗೂ ಸೇರ್ತಾ ಇಲ್ಲ, ಬರ್ತಾ ಇಲ್ಲ ಅದು. ಈ ಅಕ್ಕಿ ಮತ್ತು ನಾವು ಕೊಡ್ತೀವಿ 5 ಕೆಜಿ 10 ಕೆಜಿ ಅಂತಾರಲ್ಲ, ಅದು ಕೊಡೋದ್ರ ಬದಲು ಎಲ್ಲ ಕೆರೆ ಕಟ್ಟೆಗಳನ್ನ ತುಂಬಿಸಿ ನಮ್ಮ ರೈತರು ದೇಶಕ್ಕೇ ಅನ್ನ ಕೊಡ್ತಾರೆ. ಕೆರೆ ಕಟ್ಟೆಗಳಲ್ಲಿ ತುಂಬಿಸಿದ್ರೆ ವೇಸ್ಟ್ ಆಗದಂಥ ನೀರನ್ನ ತಗೊಂಬಂದು ಕೆರೆಗಳು ತುಂಬಿಸಿದ್ರೆ ಪುನಶ್ಚೇತನ ಮಾಡಿ ಕೆರೆಗಳ್ನ ಅವರೇ ಬೆಳೀತಾರೆ. ಏನು ಅನುಕೂಲ ಕೊಟ್ಟಿದೆ? ನೀರಾವರಿಯಲ್ಲಿ ಇಲ್ಲ ಆದ್ಯತೆ ಕೊಟ್ಟಿದ್ದೇವೆ ಕರ್ನಾಟಕದಲ್ಲಿ. ಎಲ್ಲ ಸಮುದ್ರಕ್ಕೆ ಹಳ್ಳ ಕೊಳ್ಳಗಳಿಗೆ ಹೋಗ್ತಾಯಿದೆ, ನೀರು ಹೋಗ್ತಾಯಿದೆ. ಅದು ಕೆರೆ ಸಂಸ್ಕರಣ ಮಾಡಿ ಕೊಡಿ ರೈತರಿಗೆ. ಅವರೇ ದೇಶನ ಕಾಪಾಡ್ತಾರೆ. ಫಾರ್ ಎಕ್ಸಾಂಪಲ್, ಈ ಕೋಲಾರ ಬರನಾಡು, ಅದು ಥ್ರೋಟ್ ಇವತ್ತೇನಾರ ಒಂದು 5 TMC ನೀರನ್ನ ಕೆರೆ ಕಟ್ಟೆಗಳಿಗೆ ತುಂಬಿಸಿದ್ರೆ, ಮೈಸೂರು ಮಹಾರಾಜರು ಮಾಡಿರುವಂಥ ಕೆರೆಗಳನ್ನ ನೀರು ತುಂಬಿಸಿದ್ರೆ ಥ್ರೋಟ್ ಇಂಡಿಯಾಕ್ಕೇ ತರಕಾರಿ ಮತ್ತು ಧಾನ್ಯಗಳನ್ನ ಸಪ್ಲೈ ಮಾಡ್ತಾರೆ. ಆ ಪರಿಸ್ಥಿತಿ ಇವತ್ತಿದೆ. ಏನು ಮಾಡಿದ್ದೀರಾ ನೀವು? ಬಿಟ್ಟು ಬಗ್ಗೆ ಕೊಟ್ಟು ರೈತರನ್ನ ಹಾಳು ಮಾಡ್ತಾ ಇದ್ದೀರಾ. ಬೀಡಿಸೋದು ಕೂತ್ಕೊಳ್ಳೋದು, ಅಲ್ಲಿ ಇದು ಮಾಡೋದು ಆ ಕೆಲಸ ಆಗ್ತಿದೆ. ಮಾಡಿ ಸರ್ಕಾರ ನೀವು ಸವಲತ್ತುಗಳನ್ನ ಅದಕ್ಕೆ ಕೊಡಿ, ರೈತರಿಗೆ ಪ್ರಾಮುಖ್ಯತೆ ಕೊಡಿ. ಇವತ್ತು ಟೊಮೊಟೊ ಬೆಳೆ 50 ರೂಪಾಯಿ 70 ರೂಪಾಯಿ ಆಗಿದೆ. ಯಾರಿಂದ ಆಗಿದೆ? ದುಡಿತಾ ಇಲ್ಲ ರೈತರು. ರೈತ ದಿನಗಳಿಗೆ ದುಡಿತಾ ಇಲ್ಲ, ಅವ್ರಿಗೆ ಯಾವ ಸವಲತ್ತುಗಳು ಇಲ್ಲ. ಇವಾಗ ರಾಜಕೀಯ ಅಂದ್ರೆ ಇವಾಗ ಸರ್ಕಾರ ಏನೋ ಭಾಗ್ಯಗಳನ್ನ ಕೊಡ್ತು, ಹೌದು. ಬಟ್ ಜನಗಳ ಬಗ್ಗೆ ಅವರು ಯೋಚನೆ ಮಾಡಿ ಕೊಟ್ಟಿದ್ದಾರೆ ಇದನ್ನ ಅಂತ ಅನ್ಸುತ್ತೆ ನಮಗೆ? ಇಲ್ಲ, ಸುಳ್ಳು. ಅಧಿಕಾರಕ್ಕೋಸ್ಕರ ಮಾಡಿರೋ ಕೆಲಸನೇ ಹೊರ್ತು ಇದು ಜನಗಳಿಗೆ ಅನುಕೂಲ ಆಗಲಿ ಅಂತಲ್ಲ. ಅನುಕೂಲ ಆಗೋದನ್ನು ರೈತರನ್ನ ಕಾಪಾಡಿ. ನೀವು ಬೆಳೆಯೋದಕ್ಕೆ ಆದ್ಯತೆ ಕೊಡಿ, ಬೆಂಬಲ ಬೆಲೆಗಳನ್ನ ಕೊಡಿ. ಪ್ರತಿಯೊಂದಕ್ಕೂ ಒಳ್ಳೆ ರೇಟ್ ಬಂದಾಗ ಎಲ್ಲ ರಸ್ತೆಗೆ ಸುರಿಯೋ ಮಟ್ಟಿಗೆ ಮಾಡ್ತೀರಾ. ರೈತರನ್ನ ಸಪೋರ್ಟ್ ಮಾಡಿ ಮೇಡಮ್, ಅನುಕೂಲ ಆಗುತ್ತೆ. ದೇಶನ ಕಾಪಾಡ್ತಾರೆ ಅವರು, ಬೆನ್ನೆಲುಬು ಅವರು. ಇದಕ್ಕೆ ಸೈನಿಕರಾದರೆ ದೇಶ ಅನ್ನದಾತರು ರೈತರನ್ನ ಮಾಡಿ ಕೆರೆ ಕಟ್ಟೆಗಳನ್ನ ಫಸ್ಟ್ ತುಂಬಿಸಿ. ಪ್ರತಿ ರಾಜ್ಯದಲ್ಲಿ, ಕರ್ನಾಟಕ ಒಂದು ಬಿಟ್ಟರೆ ಎಲ್ಲ ರಾಜ್ಯಗಳಲ್ಲಿ ಕೂಡ ಕೆರೆ ಕಟ್ಟೆಗಳನ್ನ ತುಂಬಿಸಿದ್ದಾರೆ. ಏನು ಮಾಡಿದೆ? ನೀರಾವರಿಗೆ ಆದ್ಯತೆಯೇ ಕೊಡಿಲ್ಲ ಕರ್ನಾಟಕದಲ್ಲಿ. ಕೇಂದ್ರ ಸರ್ಕಾರದಲ್ಲಿ, ರಾಜ್ಯ ಸರ್ಕಾರಗಳಲ್ಲಿ ಮಲತಾ ಇದ್ದೀವ್ರಣ್ಣ ಕರ್ನಾಟಕದ ಬಗ್ಗೆ. ಎಷ್ಟು ಅನ್ಯಾಯ ಮಾಡಿದ್ದೀರಾ? ಕಾವೇರಿ ವಿಷಯದಲ್ಲಿ ತಗೊಂಬನ್ನಿ. ಹುಟ್ಟೋದು ನಮ್ಮಲ್ಲಿ, ಹುಟ್ಟಿ ಇಲ್ಲಿ ಬೆಳೆಯೋದಿಲ್ಲಿ. ನಾವು ಕಟ್ಟಿರೋದು ಡ್ಯಾಮ್ ಮೈಸೂರು ಮಹಾರಾಜರು. ನೀರು ಕೊಡ್ತಾ ಇರೋದು ತಮಿಳ್ನಾಡಿಗೆ. ಕೊಡಿ, ಎಲ್ಲೂ ರೈತರು ನಾವು ಕೊಡಬೇಡಿ ಅಂತ ಹೇಳೋದಿಲ್ಲ. ಪ್ರತಿ ತಿಂಗಳು ಕೊಡಿ ಅಂತ ಯಾರು ಹೇಳಿದವರು? ಅವರು ಕೇಂದ್ರ ಸರ್ಕಾರ ಮತ್ತು ಯಾವುದೋ ಸುಪ್ರೀಂ ಕೋರ್ಟು. ಅವ್ರು ಬಂದು ನೋಡಬೇಕಮ್ಮ, ಬಂದು ನೋಡಬೇಕು ನೀರಿದೆಯಾ ಇಲ್ವಾ. ಅಲ್ಲೂ ರೈತರೇ, ತಮಿಳ್ನಾಡು ಕೂಡ ರೈತರೇ. ಎಷ್ಟು ಬಿಡಬೇಕು? ಮಳೆ ಬಂದಾಗ ಹಿಡಿದು ಇಟ್ಕೊಳ್ಳಿ. ಮಾಡ್ತಿಲ್ವಲ್ಲ, ಕೆಲಸ ಮಾಡ್ತಿಲ್ವಲ್ಲ.
ನೀರೆಲ್ಲ ವೇಸ್ಟ್ ಆಗಿದೆ. ಇವತ್ತು 66% ಇದು ಮೊನ್ನೆ ಪೇಪರಲ್ಲಿ ಬಂತು, 66% ನೀರು ಸಮುದ್ರಕ್ಕೆ ಹೋಗಿ ಸೇರಿದೆ ಕರ್ನಾಟಕದ ನೀರು. ಅದಕ್ಕೊಂದು ಡ್ಯಾಮ್ ಕಟ್ಟಿ, ಇಲ್ಲ ನಮ್ಗಾರು ಕಟ್ಟಾಕ್ಬಿಡಿ, ಅವ್ರಿಗವ್ರು ಕಟ್ಟಾಕ್ಬಿಡಿ. ಏನು ಮಾಡೋದಿಲ್ಲ ಅಂತ ಅಂದಮೇಲೆ ಈ ಕೇಂದ್ರ ಸರ್ಕಾರ ಇರೋದೇ ಅದಕ್ಕೆ. ಈ ಥರ ಇದೆ ಸಮಸ್ಯೆ. ಸರ್ ಇವಾಗ ಪ್ರತಿನಿತ್ಯ ಬೆಲೆ ಏರಿಕೆ ಅಂತೂ ಆಗ್ತಾ ಇದೆ. ಸೊ ನಿಮ್ಮ ಬಗ್ಗೆ ನೀವು ಹೇಳೋದ್ರೆ ಅಂದರೆ ಜೀವನ ನಡೆಸೋದಕ್ಕೆ ನಿಮಗೆ ಎಷ್ಟು ಹೊರೆ ಆಗ್ತಾ ಇದೆ ಅಂತ ಅನ್ಸುತ್ತೆ ಈ ಪ್ರತಿನಿತ್ಯ ಬೆಲೆ ಏರಿಕೆ ಆಗ್ತಿರೋದ್ರಿಂದ? ಕಷ್ಟ ಇದೆ ಅಮ್ಮ. ಪ್ರತಿ ಬೆಲೆ ಜಾಸ್ತಿ ಆಗ್ತಿದೆ, ಕಷ್ಟ ಇದೆ, ಅದಂತೂ ನಿಜ. ಅದ್ರೊಳಗಂತೂ ಈ ರಿಟೈರ್ಮೆಂಟ್ ಪರ್ಸನ್ಗಳಂತೂ ಇನ್ನೂ ದೊಡ್ಡ ಸಮಸ್ಯೆಗಳು. ಎಲ್ಲರಿಗೂ ಪೆನ್ಷನ್ ಬರೋದಿಲ್ಲ. ಪೆನ್ಷನ್ ಬಂದವರು ಸಾಕಷ್ಟು ಜನ ಇದ್ದಾರೆ, ಮಕ್ಕಳಿರ್ತಾರೆ, ದುಡಿತಾರೆ, ಅವ್ರ ಹತ್ರ ನಾವು ಬೆಗ್ ಮಾಡಬೇಕು. ಈ ಮಟ್ಟದಲ್ಲಿ ಇದೆ. ಏನು ಹೇಳ್ತೀರಿ ಸರ್ ರಾಜಕೀಯದ ಬಗ್ಗೆ? ನಮ್ಮ ರಾಜ್ಯದ ರಾಜಕೀಯದ ಬಗ್ಗೆ ಹೇಳೋದಾದ್ರೆ ಬಗ್ಗೆ ಅಷ್ಟು ಒಲವಿಲ್ಲಮ್ಮ, ಅಷ್ಟು ಒಲವಿಲ್ಲ. ಎಲ್ಲ ಕೆಟ್ಟೋಗಿ ಕುಂತಿದೆ ರಾಜಕೀಯ, ಅಲ್ಲೋಲ ಕಲ್ಲೋಲ ಹಾಕಿ ಕುಂತಿದೆ. ಅವ್ರನ್ನ ಇವ್ರಿಗೆ ಹೇಳೋದು, ಇವ್ರ ಮೇಲೆ ಅವ್ರಿಗೆ ಬೈಯೋದು, ಅವ್ರಿಗೆ ಇವ್ರಿಗೆ ಬೈಯೋದು, ಈ ಥರ ಆಗಿರೋದ್ರಿಂದ ಏನು ರಾಜಕೀಯ ಮಾತಾಡ್ತೀರಾ? ಈಗ ನೋಡಿ, ಅಕಾಲಿಕ ಮಳೆಗಳು, ಕೊಯ್ಲು ಬಂದಿದೆ, ರೈತರಿಗೆ ಏನು ಅನುಕೂಲ ಆಗಿದೆ ಈಗ ನೋಡೋಣ. ಪೈರೆಲ್ಲ ತೆನೆಗಳೆಲ್ಲ ತೆನಿತಾ ಇದೆ. ಇನ್ನು 4-5 ದಿವಸ ಇದೇ ಥರ ಮಳೆ ಉಯ್ದು ಬಿಟ್ಟಿದ್ದಾರೆ, ಎಲ್ಲ ಅಲ್ಲೇ ಪೈರುಗಳು ಬಂದ್ಬಿಟ್ಟಿರೋದು. ಅವ್ರಿಗೆ ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಾರೆ. ಇವತ್ತು ಜನಗಳು ಸಿಗೋದಿಲ್ಲ, ಹಳ್ಳಿಯಲ್ಲಿ ಹುಡುಗರೇ ಇಲ್ಲ, ಎಲ್ಲ ಸಿಟಿಗಳು ಸೇರಿಕೊಂಡು ಅಲ್ಲಿ ಇಲ್ಲಿ ಬಂದುಬಿಟ್ಟಿದ್ದಾರೆ. ವ್ಯವಸಾಯ ಮಾಡೋದಕ್ಕೆ ಜಮೀನುಗಳೆಲ್ಲ ಹಾಳಾಗ್ತಾ ಇದೆ. ಯಾಕೆ ಹಾಳಾಗುತ್ತೆ ಅಂತ ನೀರಾವರಿ ಸೌಲಭ್ಯಗಳಿಲ್ಲ, ಅದು ಮಾಡಿಲ್ಲ. ಅದು ಮಾಡಿ, ರೈತರು ಮಾಡಿ. ಯಾಕೆ ಊರಿಂದ ಹುಡುಗರು ಬರೋವಂಥ ಸಮಸ್ಯೆನೇ ಬರೋದಿಲ್ಲ, ಅಲ್ಲೇ ಬೆಳೀತಾರೆ. ಪ್ರತಿಯೊಂದು ಇದು ನಮ್ಮ ಅಭಿಪ್ರಾಯದಲ್ಲಿ, ನನ್ನ ಸ್ವಂತ ಅಭಿಪ್ರಾಯದಲ್ಲಿ, ಇದು ಬೇರೆ ವಿಷಯದಲ್ಲಿ ಮಾತಾಡ್ತಾ ಇಲ್ಲ, ನನ್ನ ಸ್ವಂತ ಅಭಿಪ್ರಾಯ ಇದು, ರೈತರ ಬಗ್ಗೆ ಮಾತಾಡ್ತಾ ಇರೋದು. ಬೀಟ್ ಪ್ಲಸ್ ಕರ್ನಾಟಕ.